ನಮಸ್ಕಾರ. ಮೊದಲ ಎಸೆತದಲ್ಲೇ ಟ್ರಾವಿಸ್ ಹೆಡ್ರ ವಿಕೆಟ್ ಪಡೆದು ಮಿಂಚಿದರು ವರುಣ್ ಚಕ್ರವರ್ತಿ. ನಂತರ ರೋಹಿತ್ ಹಾಗೂ ಕೊಹ್ಲಿ ಸೇರಿ ಹೊಡೆಯಲು ತಲುಪಿದರು ಹೆಡ್ಗೆ. ನಡು ಮೈದಾನದಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಮಿಸ್ಟರ್ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅದ್ಭುತ ಪ್ರದರ್ಶನ ನೀಡಿ ಭಾರತಕ್ಕೆ ಮಾತ್ರವಲ್ಲದೆ ಭಾರತೀಯ ಅಭಿಮಾನಿಗಳು ನಿರೀಕ್ಷಿಸಿದ್ದ ವಿಕೆಟ್ ಉರುಳಿಸಿದ್ದಾರೆ. ದುಬೈ ಪಿಚ್ನಲ್ಲಿ ಮತ್ತೊಮ್ಮೆ ವರುಣ್ ಚಕ್ರವರ್ತಿ ತಮ್ಮ ಸ್ಪಿನ್ ಮ್ಯಾಜಿಕ್ ಬಳಸಿ ಆಸ್ಟ್ರೇಲಿಯಾದ ಆಕ್ರಮಣಕಾರಿಯಾದ ಬ್ಯಾಟರ್ ಆಗಿದ್ದಂತಹ ಟ್ರಾವಿಸ್ ಹೆಡ್ ರವರ ಆಟವನ್ನ ಕೊನೆಗೊಳಿಸಿದ್ದಾರೆ. ವರುಣ್ ಚಕ್ರವರ್ತಿಯ ಚೆಂಡನ್ನ ಹೆಡ್ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಾಗದೆ ಶುಭ್ಮನ್ ಗಿಲ್ ರವರಿಗೆ ಕ್ಯಾಚ್ ನೀಡಿ ವರುಣ್ ಚಕ್ರವರ್ತಿ ರವರ ಮೊದಲ ಎಸೆತದಲ್ಲೇ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿಕೊಂಡಿದ್ದಾರೆ ಸ್ನೇಹಿತರೆ. ಹೌದು, ವಾಸ್ತವವಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 2025ರ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಸ್ನೇಹಿತರೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಆದರೆ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು ಅಷ್ಟೇನು ಉತ್ತಮವಾದ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಏಕೆಂದರೆ ಕೋಪರ್ ಕಾಲೋನಿರವರು ಕೇವಲ 9 ಎಸೆತಗಳನ್ನು ಎದುರಿಸಿ ಡಕ್ಔಟ್ ಆದರು ಸ್ನೇಹಿತರೆ. ಇದರೊಂದಿಗೆ ಶಮಿ ಟೀಂ ಇಂಡಿಯಾಗೆ ಮೊದಲ ಯಶಸ್ಸು ತಂದುಕೊಟ್ಟರು. ಆದರೆ ಅದಾದ ಬಳಿಕ ಜೊತೆಯಾದ ಟ್ರಾವಿಸ್ ಹೆಡ್ ಹಾಗೂ ನಾಯಕ ಸ್ಟೀವ್ ಸ್ಮಿತ್ ಟೀಂ ಇಂಡಿಯಾಗೆ ಕಂಟಕವಾಗುವ ಮುನ್ಸೂಚನೆ ನೀಡಿದರು. ಅದರಲ್ಲಿಯೂ ಪ್ರತಿ ಐಸಿಸಿ ಇವೆಂಟ್ಗಳಲ್ಲಿ ಟೀಂ ಇಂಡಿಯಾಗೆ ದುಸ್ವಪ್ನವಾಗಿ ಹಾಗೂ ಹೆಡ್ಡೇಕ್ ಆಗಿ ಕಾಣುವಂತಹ ಟ್ರಾವಿಸ್ ಹೆಡ್ ಈ ಪಂದ್ಯದಲ್ಲಿಯೂ ಹೊಡಿಬಿಡಿ ಆಟಕ್ಕೆ ಮುಂದಾಗಿದ್ದರು. ಮೊದಲ 11 ಎಸೆತದಲ್ಲಿ 1 ರನ್ ಬಾರಿಸಿದ ಟ್ರಾವಿಸ್ ಹೆಡ್ ಅದಾದ ಬಳಿಕ ಬೌಂಡರಿ ಹಾಗೂ 6ಗಳ ಮೂಲಕ ಡೀಲ್ ಮಾಡುವುದರೊಂದಿಗೆ ಟೀಂ ಇಂಡಿಯಾದ ಅಭಿಮಾನಿಗಳ ಮನದಲ್ಲಿ ನಡುಕ ಹುಟ್ಟಿಸಿದ್ದರು ಸ್ನೇಹಿತರೆ. ಈ ಹಂತದಲ್ಲಿ 8ನೇ ಓವರ್ನಲ್ಲಿ ಬೌಲಿಂಗ್ ದಾಳಿಗಿಳಿದ ವರುಣ್ ಚಕ್ರವರ್ತಿ ಟ್ರಾವಿಸ್ ಹೆಡ್ ರವರ ವಿಕೆಟ್ ಕಬಳಿಸುವ ಮೂಲಕ ಟೀಂ ಇಂಡಿಯಾದ ಅಭಿಮಾನಿಗಳು ನಿಟ್ಟುಸಿರು ಬಿಡುವಂತೆ ಮಾಡಿದರು ಸ್ನೇಹಿತರೆ. ಈ ಮಧ್ಯೆ ಟ್ರಾವಿಸ್ ಹೆಡ್ 33 ಎಸೆತಗಳನ್ನು ಎದುರಿಸಿ 5 ಬೌಂಡರಿ ಹಾಗೂ 2 6ಗಳ ನೆರವಿನಿಂದ 39 ರನ್ ಕಲೆ ಹಾಕಿದರು ಸ್ನೇಹಿತರೆ. ಅದಲ್ಲದೆ ಶುಭ್ಮನ್ ಗಿಲ್ ಒಳ್ಳೆಯ ಕ್ಯಾಚ್ ಕೂಡ ಹಿಡಿದುಕೊಂಡ್ರು ಅಂತಾನೆ ಹೇಳಬಹುದು. ಇನ್ನು ಇತ್ತ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾವಿಸ್ ಹೆಡ್ ರವರ ವಿಕೆಟ್ ಬೀಳುತ್ತಿದ್ದಂತೆ ರೋಹಿತ್ ಮತ್ತು ಕೊಹ್ಲಿ ಮೈದಾನದಲ್ಲಿ ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡುವ ಮೂಲಕ ಟ್ರಾವಿಸ್ ಹೆಡ್ ರವರತ್ತ ಧಾವಿಸಿದರು ಸ್ನೇಹಿತರೆ. ಇದನ್ನ ಕಂಡ ಅಂಪೈರ್ಗಳು ಕೊಹ್ಲಿ ಮತ್ತು ರೋಹಿತ್ ರವರನ್ನ ನಿಯಂತ್ರಿಸಿದರು. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಇದಕ್ಕೆ ಪರ ಮತ್ತು ವಿರೋಧದ ಟೀಕೆಗಳು ವ್ಯಕ್ತವಾಗುತ್ತಿವೆ. ಒಟ್ನಲ್ಲಿ ಟೀಂ ಇಂಡಿಯಾಗೆ ಪ್ರತಿ ಬಾರಿಯೂ ಹೆಡ್ಡೇಕ್ ಆಗಿ ತಲೆನೋವಾಗಿ ಕಾಡುತ್ತಿದ್ದಂತೆ ಟ್ರಾವಿಸ್ ಹೆಡ್ ರವರ ವಿಕೆಟ್ ಕಬಳಿಸುವ ಮೂಲಕ ವರುಣ್ ಚಕ್ರವರ್ತಿ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಇದ್ಯಾಗೂ ಸದ್ಯ ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆ ಆಸ್ಟ್ರೇಲಿಯಾ ತಂಡವು 35 ಓವರ್ಗಳ ಅಂತ್ಯಕ್ಕೆ 186 ರನ್ ಕಲೆ ಹಾಕಿ 4 ವಿಕೆಟ್ ಕಳೆದುಕೊಂಡಿದೆ. ತಂಡದ ಪರ ಸ್ಟೀವ್ ಸ್ಮಿತ್ 71 ರನ್ ಅಜೇಯ ಹಾಗೂ ಅಲೆಕ್ಸ್ ಕ್ಯಾರಿ 29 ರನ್ಗಳ ಅಜೇಯ ಇನ್ನಿಂಗ್ಸ್ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ. ಬಂಧುಗಳೇ, ನಿಮಗೆ ಏನು ಅನಿಸುತ್ತದೆ? ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯವನ್ನ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.